ನಿಮ್ಮ ಅವ್ನ್ ತುಳಿಗ್ ನಾ ತುಣ್ಯಾಕ ನಿನ್ ತಾಯಿನ ಹಾಕ್ಯ ನಿಮ್ಮ ಅವ್ರು ಎಷ್ಟೆಲ್ಲ ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಯಾಕಪ್ಪ ಬಂದು ನಮ್ ಕೈಲ ಯಾಕೆ ಕುಂಬಿಸ್ಕತ್ಯ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಹೋಗಿ ಯಾರ್ದಾದ್ರು ಶಾರ್ಟ್ ಆಗ್ತಾರಿ. ಅಯ್ಯೋ ಒಂದ್ ಕಾಯಿನ ಇದೆಂತ ತಿಕ್ಕಲ್ ನನ್ನ ಮಕ್ಕಳ್ರಿ ಇವ್ರು ಏನಪ್ಪ ಇದತಿ ನನಗೆ ಹತ್ರ ಬಂದೈತೆ ತಿಕ್ಲು ಏನ್ ಹಿಂಗಾದ್ರೆ. ಅಯ್ಯಯ್ಯೋ ಆಷಾಢ ಮಾಸ ಇಂಟಿ ಬೇರೆ ಊರಲ್ಲಿಲ್ಲ, ಏನ್ ಮಾಡ್ಲಿ ಈಟಲ್ಲಿ ಇದೀನಿ. ಅಯ್ಯೋ ಮಚ ಏನ ಒಂದೇ ನಿಮಿಷ ಕೈಯಾಕ್ ಬಿಡ ನೀನು. ಏಯ್ ಮಚ ಏನೋ ಲೈ ದುಡ್ಡು ಕೊಡ್ತೀನಿ. ನೀನ್ ಹೇಳ್ಕೊ ದುಡ್ಡು ಬೇಡ ನಂಗೆ. ಏಯ್ ಮಗ ಅರ್ಧ ಗಂಟೆ ಕಣ ಲೈ ಪ್ಲೀಸ್ ನಾನು ಆತರ ಅಲ್ಲ. ಲೈ ಈಟಲ್ಲಿ ಬೇರೆ ಕೈ ಯೂಸ್ ಮಾಡ್ಕೊಳ್ಳ ಲೈ ಮಚ ಪ್ಲೀಸ್ ಮಚ ಬಿಡಲ್ಲ. ಅಯ್ಯೋ ಮಚ ಅಲೋ ಸ್ವರ್ಗ ತೋರಿಸ್ತೀನಿ. ಮಚ್ಚ ನೀನ್ ಏನ್ ಹೇಳು, ನಮ್ ಹುಡುಗಿ ಅಂತೂ ಫುಲ್ ಡಿಫ್ರೆಂಟ್ ಅಪ್ಪ. ಯಾಕೆ ನಿಂತ್ಕೊಂಡು ಹುಚ್ಚಿ ಹೋಯ್ತಾಳ? ಈ ತರ ಹೊಡ್ಕೋತಿರಲ್ಲ, ನಿಮಗ್ ಸ್ವಲ್ಪ ನೋವಾಗಲ್ವಾ? ನೀನ್ ಹೋಗ್ ಕೊಡು, ಹಂಗೆ ನಿಂದ್ರಾಗ ಇಕ್ಬಿಡ್ತಾರೆ. ಅಕ್ಕಿ 3 ಬಿಟ್ಟಾಳ, ನೀ 6 ಬಿಟ್ಟಿದಿ. ಅಕ್ಕಿ ಕೊಟ್ರ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ನೀ ಕೊಟ್ರ ಪಾಳೆ ಹಚ್ಚಿ ಹೊಡಿತಾರ ನೋಡು. ಕಾಯಿನಾಕೆ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನೀನ್ ತಾಯಿನ ಕ್ಯಾಯ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು, ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡಕ್ಕಾಗಲ್ಲ. ಬೇಡ ಬಿಡ್ರಪ್ಪ, ನಿಮ್ದೆಲ್ಲ ನಮ್ಮನ್ ಇಷ್ಟಿಷ್ಟ ಅಗ್ಲ ಆಗ್ಬಿಡದೆ. ನಮ್ಮೂರ್ ಗದ್ದೆ ಆದಂಗ ಆಗ್ಬಿಡದಲ್ಲ ನಿಮ್ದು ಕೆಳಗಡೆ. ಏನಯ್ಯ ಇದ್ದಂಗೆ ಹೇಳ್ಬಿಟ್ಟೆ, ಶಾಸ್ತ್ರ ಹೇಳ್ತೀಯ ನೀನು? ಹೇಳ್ತೀನಿ, ಚೆನ್ನಾಗಿ ಹೇಳ್ತೀನಿ. ಮಚ್ಚ ನಂಗೊಂದ್ ವಿಷಯನೇ ಅರ್ಥ ಆಯ್ತಿಲ್ಲ. ಎಲ್ಲಾರು ನಂಗ್ ನಾಯಿ ಅಂತಾರೆ, ಎಲ್ಲಾರು ನಿಂಗೂ ನಾಯಿ ಅಂತಾರೆ. ನಿನ್ನೆಲ್ಲ ನೋಡ್ ನಾಯಿ ಅಂತಾರೆ, ಹೋಗ್ಲಿ. ನನ್ಗೆ ನನ್ ಮಕ್ಕ ನೋಡ್ ನಾಯಿ ಅಂತಾರೆ. ಅದೇ ರಿಯಲ್ ಆಗಿ ನಾಯಿ ಯಾರು, ನಾನಾ ನೀನಾ ಹೇಳ್ದವನು? ಇವಾಗ ನಾಯಿಗೆ ನಾಯಿ ಅಂತ ಯಾರನ್ನ ಹೇಳೋದು, ನೀನಾ ನಾನಾ? ನಾನ್ ಹೇಳ್ತೀನಿ. ಹಂಗಂದ್ರೆ ನೀನೇ ನಾಯಿ. ನೀನ್ ನಾಯಿ ಬೋಸಡಿಕೆ. ನೀನ್ ಯಾಕ ಮದುವೆ ಒಳಗೆ ಮೈಕಲ್ ಜಾಕ್ಸನ್ ತರ ನಿಂತಿದ್ಯಾ? ಜಾಕೆ ಕಾಚೆಲ್ಲ ಹಾಕಲ್ಲಣ. ಫಸ್ಟ್ ಆಫ್ ಆಲ್ ನನ್ ಕಾಚನೆ ಹಾಕಲ್ಲಣ. ಫುಲ್ ಅಯ್ಯ ಬಿಡಿದ್ಯಾ ಅನ್ಸುತ್ತೆ. ಹೊಡೆದಿದ್ ಯಾವ ಬ್ರ್ಯಾಂಡ್? ಜಾಂಡ. ನೀನ್ ಜಾಂಡು, ನಿಮ್ ತಾತ ಜಾಂಡು. ಏನೋ ಇದು, ಏನೋ ಹಾಕೊಂಡ್ ತಿರುಗ್ತಾ ಇದ್ಯಾ? ನಾನೇನಾರ ಹಾಕಂತೀನಿ ನಿನ್ಗೆ. ಹಾಕಳಪ್ಪ. ಸರಿ, ಏನ್ ನಿನ್ ಹೆಸರು? ನನ್ನ ಹೆಸರು ಕೋಕಾಲೋಲ. ಮಚ್ಚೆ ಎದಳ ಕೇಳೋ. ಯಾರು? ಏನಾಯ್ತು? ಬ್ರೇಕಪ್ ಆಗೋಯ್ತು ಮಚ್ಚ. ಏನಾಗಲ್ಲ, ಲವ್ ಅಲ್ಲಿ ಇದೆಲ್ಲ ಸಾಮಾನು. ಸಾರಿ ಕಾಮನ್. ನೀನ್ ಸೀದಾ ಬಾರ್ಗ್ ಹೋಗ್ಬಿಟ್ಟು 90 ಹೊಡಿ, ಒಂದ್ ಪಲ್ಟಿ ಹೊಡಿ, ನಂಗ್ ಮಲ್ಕೊಳಕ್ ಬಿಟ್ಕೊಡಿ. ಗುಡ್ ನೈಟ್. ನಿಧಾನಕ್ಕನೆ ಮಿಲ್ಚಿಲ್ಲೋಗುತ್ತೆ ಏನು ತೋಡೆ, ದೇವ್ರೆ ಇವತ್ತು ಹೊಡ್ಕೊಂಡೆ. ಟ್ಯಾಲೆಂಟ್ ತೋರಿಸಿ ಮ್ಯಾರಂಬಾಡಿ ಅಲ್ಲ, ಕಚ್ಚ ಕಾಣಿಸ್ತಾ ಇಲ್ಲ. 1 ಗಂಟೆಗೆ 1 ಲಕ್ಷ ಕೊಡ್ತೀನಿ ಬಾರೆ. 2 ಬಾರ್ ಹಿಡಿಬೇಕು ಅಂದ್ರೆ ಕೈಗೆ ಸಿಗುತ್ತೋ ಇಲ್ಲೋ. ಅಬ್ಬಬ್ಬ ಸೈಗೆ ಸಾಟಿದೆ ಮರ್ರೆ, ಕೆಳಗೆ ಯಾರಾದ್ರೂ ಇದ್ರೆ ಹುಷಾರ. ಬಿಚ್ಕೊಂಡು ವಿಡಿಯೋ ಮಾಡು, ಸಿಂಧಿ ಹಸು ಒಕ್ಕಲೆ. ಯಾಕಮ್ಮಿ ಈ ತರ ಬೆತ್ತಲೆಯಾಗಿ ಸಾಕ್ತೀಯ? ಒಳ್ಳೆ ಮೈ ತುಂಬಾ ಬಟ್ಟೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ. ಮದುವೆ ಸಾಗುತ್ತಿಲ್ಲ ನಿನ್ನ ಬೈಯೋಕೆ, ನಿಮ್ಮಲ್ಲೇ ಕುಂಸೋ ಕಲೆ ಯಾವಾಗ ಕಲ್ತೆ? ಮೇಡಮ್ ಡ್ರೆಸ್ ತುಂಬಾ ಲಾಂಗ್ ಆಯ್ತು, ಮೇಡಮ್ ಡ್ರೆಸ್ ತುಂಬಾ ಲಾಂಗ್ ಆಯ್ತು. ಅಷ್ಟು ಬಾತ್ರೂಮ್ ಅಲ್ಲಿ ಮಾಡೋದ್ಲು, ಆಮೇಲೆ ಬಾಗ್ಲಲ್ಲಿ ಮಾಡೋದ್ಲು, ಈಗ ಮೆಟ್ಟಲಲ್ಲಿ ಮಾಡುತ್ತಾಳೆ. ನೆಕ್ಸ್ಟ್ ರೋಡ್ಗೆ ಹೋಗ್ಬಿಟ್ಟಾಳೆ. ಇಂಥವು ಎಲ್ಲ ಜಲ್ದಿ ಸಾವು ಬರಲ್ಲ. ಇಂಥವೆಲ್ಲ ಏನು ಸಾಧನೆ ಮಾಡಲು ಬದುಕಿದ್ದವು ಜಾಸ್ತಿನೇ ಪಿಕ್ಕಾಗ್ತಾ ಇದೆ. ಒಂದ್ಸಲ ವಿಡಿಯೋ ನೋಡಿ. ರಾಘವನ್ ಸರ್, ನಂದೊಂದ್ ಫೋಟೋ ಇಲ್ಲ ಅಂತ ತಡ್ಕಾಡ್ತಿದ್ರಂತೆ. ಸೂಟ್ ಚೆನ್ನಾಗಿದೆ, ಫೋಟೋ ತಗೋತೀನಿ. ಕೆಳಗಡೆ ತೂತ್ ಚೆನ್ನಾಗಿದೆ, ಅದರದೊಂದು ಫೋಟೋ ತಗೊಂಡ್ಬಿಡಿ. ಸೂಪರ್. ಏನಿದು? ಏನ್ ಮಾಡ್ತಿದ್ಯಾ? ನಕ್ಷತ್ರ ಎಣಿಸ್ತಾ ಇದ್ದೀನಿ. ನಕ್ಷತ್ರ ಎಣಿಸ್ತಿದ್ಯಾ? ಏಯ್, ನೀನ್ ನಕ್ಷತ್ರ ಎಣಿಸೋತ ನಿಂಗೆ 15,000 ಎಣಿಸಿದ್ ನಾನು.
ನೀನ್ 15,000 ಎಣ್ಸಿರೋದು ನನ್ ದೇಹ ಪ್ಲಸ್ ಶೀಲಕ್ಕೆ ನನ್ ಮನ್ಸಿಗಲ್ಲ. ಮಿಂಟ್ರಿ ಗುಟ್ಟಿನ ಮುಂದೆ ಯಾವ ಊರ್ ನಿಂದು? ಮೊದ್ಲು ವಿಡಿಯೋ ನೋಡಿ ಅನಂತರ ಒಂದು ರಾತ್ರಿ ರಮೋಲ ಸಿಕ್ಕಿದಾಗ ಏನು ಮಾಡ್ತೀರಿ? ಸ್ವಂತ ಸೂಪರ್. ಫಸ್ಟ್ ನೈಟ್ ನಲ್ಲಿ ಗಂಡ ಏನು ಮಾಡಬೇಕಲ್ಲ ಎಲ್ಲ ಇವಳೇ ಮಾಡುತ್ತಾಳೆ. ರಾತ್ರಿ ಸಿಗ್ತೀಯಾ? ಓಕೆ ಅಷ್ಟೇ. ಹಲೋ, ಹುಚ್ಚಾಸ್ಪತ್ರೆದ್ರೇನ್ರಿ? ಸ್ವಲ್ಪ ಲಘು ಬರ್ರಿ, ಇಲ್ಲೊಂದು ಪ್ರಾಬ್ಲಮ್ ಆಗೈತಿ. ಇಲ್ಲೊಬ್ಬ ಹುಚ್ಚಡಿಸಿ ಮಗ ಅದಾನ, ಅವಂಗ ಮೊಬೈಲ್ ಯಾವ್ದು ಬೇಕ್ಯಾದಂತ ಗೊತ್ತಾಗತ್ತಿಲ್ಲ. ಬಂದು ಮುಕುಳ ಹೆಟ್ಟಿ ಕರ್ಕೊಂಡವ್ರಿ ಅವಂಗ. ಬದ್ಮಾಸ್ ಸುಳ ಮಗ ಸಾಯ್ಲಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕರ್ಕಿ ಕಾವೆಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಿರ್ಬೇಕಾದ್ರೆ ಮಿಂಡ್ರಿ ಬೇಕ್ ಬಂದ್ಬಿಟ್ಟು ಕ್ಯಾರೆಟ್ ನ ಹಾರಿಜೆಂಟಲ್ ಮೌತ್ ಗಿಂತ ವರ್ಟಿಕಲ್ ಮೌತ್ ಅಲ್ಲಿ ತಿಂದ್ರೆ ಚಂದ ಅಂತ ಹೇಳಿ ಕ್ಯಾರೆಟ್ ನ ಒಳಗಡೆ ಇಟ್ಬಿಡುತ್ತೆ. ಆಮೇಲೆ ಇವರಿಬ್ರು ಇಲ್ಲಿ ಒರಿಜಿನಲ್ ಕ್ಯಾರೆಟ್ ಹಲ್ವಾನ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂತಾರೆ. ಮಿಂಡ್ರಿ ಬೇಕ್ ಇಲ್ಲಿ ಕರ್ಕಿ ಕಾವೆನ್ ಕಾಲ್ ಮೇಲೆ ಬಿದ್ದಿರೋ ಸ್ವಲ್ಪ ರಸನ ತೊಳೆದು ಕ್ಲೀನ್ ಮಾಡುತ್ತೆ. ಇಲ್ಲಿ ಇನ್ಸ್ಟೆಂಟ್ ಆಗಿ ಕರ್ಕಿ ಕಾವೆ ಪ್ರೆಗ್ನೆಂಟ್ ಆಗ್ಬಿಟ್ಟು ಒಳಗಡೆ ತುಂಬಿರೋ ಎಕ್ಸ್ಟ್ರಾ ರಸನ ಹೊರಗಡೆ ಹಾಕಿ ಆಂಬುಲೆನ್ಸ್ ಬಂದ್ಬಿಟ್ಟು ಕರ್ಕಿ ಕಾವೆನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಮಿಂಡ್ರಿ ಬೇಕ್ ಇಲ್ಲಿ ಅದ್ರ ಪವರ್ ನ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಹೆಣ್ಮಕ್ಳಿಗೆ ಅದ್ರ ಮುಖನ ತೋರಿಸ್ಕೊಳ್ಳೋಕ್ ಆಗದಲ್ಲೇ ತಲೆ ಬಗ್ಸುತ್ತೆ. ಇಲ್ಲಿ ಒಂದು ನಾಯಿ ಡಾಕ್ಟರ್ ಮತ್ತೆ 2 ನರ್ಸ್ಗಳು ಸೇರಿ ಕರ್ಕಿ ಕಾವೆನ್ ಮಗುನ ಹೊರಗಡೆ ತೆಗೆದ್ಬಿಟ್ಟು ಮಲಗಿಸಿರ್ತಾರೆ. ಇಲ್ಲಿ ವೈಟ್ ಪುಸಿ ಒಂದಾಕ್ಷಿ ಬೆಕ್ ಬಂದ್ಬಿಟ್ಟು ವರ್ಜಿನ್ ಮೊಜಿಟನ ಬೆಕ್ಕಿನ ಮರಿ ಮೇಲೆ ಹಾಕಿದಾಗ ಹಂದಿ ಮರಿಯ ಕನ್ವರ್ಟ್ ಆಗೋಗ್ಬಿಡುತ್ತೆ. ಇಲ್ಲಿ ಕರ್ಕಿ ಕಾವ್ಯ ಹಂದಿ ಮರಿನ ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಪಾಲನೆ ಮತ್ತೆ ಪೋಷಣೆಲ್ಲ ಮಾಡ್ತಾ ಇರುತ್ತೆ. ಮಿಂಡ್ರಿ ಬೆಕ್ಕಿಲಿ ಡೈಲಿ ನನ್ ಕ್ಯಾರೆಟ್ ತಿನ್ಕೊಂಡು ಬದುಕ್ತಿದ್ಲು ಅಂತ ಅನ್ಕೊಂಡಿದ್ದೆ, ಈ ತರದೊಂದು ಬದನೆಕಾಯಿನೂ ತಿಂತಿದ್ಲು ಅಂತ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಬ್ರೋ ಕೋಡ್ ನ ಕುಡ್ಕೊಂಡು ರೋಡ್ ಅಲ್ಲಿ ಓಡಾಡುತ್ತೆ. ಇಲ್ಲಿ ಒಂದಾಕ್ಷಿ ಪುಸಿ ಬಂದ್ಬಿಟ್ಟು ಮಿಂಡ್ರಿ ಬೆಕ್ ನ ಸಮಾಧಾನ ಮಾಡಿ ನಿನ್ ಕ್ಯಾರೆಟ್ ಇಂದ ಸಿಕ್ತಿರೋ ವಿಟಮಿನ್ ಎ ಅವಳಿಗೆ ಬೇಡ ಅನ್ಸುತ್ತೆ, ಬಟ್ ನನಗ್ ಬೇಕು ಅಂತ ಹೇಳಿ ವರ್ಟಿಕಲ್ ಮೌತ್ ಇಂದ ಮಿಂಡ್ರಿ ಬೆಕ್ ಕ್ಯಾರೆಟ್ ತಿನ್ಬಿಟ್ಟು ತೃಪ್ತಿ ಆಗೋಗ್ಬಿಡುತ್ತೆ. ಇಲ್ಲಿ ಕರ್ಕಿ ಕಾವ್ಯಂಗೆ ವಿಟಮಿನ್ ಎ ಡೆಫಿಷಿಯನ್ಸಿ ಆಗ್ಬಿಟ್ಟು ರೋಡ್ ಅಲ್ಲಿ ಅಲ್ಕೊಂಡು ತಿರ್ಗಾಡೋ ಪರಿಸ್ಥಿತಿ ಬರುತ್ತೆ. ನೀವೆಲ್ಲ ಯಾಕೆ ಇಲ್ಲಿ ನೋಡ್ತೀರಾ? ಇಲ್ಲಿ ನೋಡಿ. ನೀವೆಲ್ಲ ಯಾಕೆ ಇಲ್ಲಿ ತೋರಿಸ್ತೀರಾ? ಇಲ್ಲಿ ತೋರ್ಸ್ರಿ. ಹಿಂಗಿರಕ್ಕೂ ಬರುತ್ತೆ, ಹಂಗಿದ್ರ ಸೂಳೆ ಅಂತಾರ. ಹಿಂಗಿರಕ್ಕೂ ಬರುತ್ತೆ, ಹಿಂಗಿದ್ರ ಗರಿತಿ ಅಂತಾರ. ಬಂಡೆಗೆ ನೋಡಿ ಬಂಡಿಗೆ ನಾನು ತುಂಡಟ್ಟು ತೆರವ. ಹೇಳ್ರಪ್ಪ. ಹಲೋ, ಕಿತ್ತೋಗಿರೋದ್ ನಿಮ್ ತುಲ್ಗೆ ಸಾಚನಾಗ ಒಬ್ನೇ ಗಂಡನ್ ತೋರಿಸ್ತಾ ಇರೋ ತುಲ್ಗಳ. ಇವಳು ತಾಯಿನ ಚಾಯ ಸೋರಿಯಾದ ಮಿಂಡ್ರು ಗುಡ್ತಾವ ಕಣ್ಣ ಮಗ ಇವಳು. ನಿನ್ಗೂ ಅದೇ ಕಣೆ ಇರೋದು, ಮಿಂಡ್ರು ಗುಡ್ತಾವಳೆ. ಬೇಕಂದ್ರೆ ಬೆರಳ್ನ ಕೆಳಗಡೆ ಇಟ್ಕೊಂಡ್ ನೋಡು, ತೂತದೊಳಿಕೆ ಕೈ ಹೋಗುತ್ತೋ ಇಲ್ವೋ ಅಂತ. ಇಬ್ರಿದಾರೆ ನನ್ ಗಂಡ್ ಮಕ್ಳು, ಅವ್ರನ್ನು ಬೇಕಂದ್ರೆ ಜೊತೆಲಿ ಕಳಿಸ್ತೀನಿ. ಅದೂ ಸಾಕಾಗಿಲ್ಲ ಅಂದ್ರೆ ನನ್ ಮೈದನ್ ಮಕ್ಳು ಇದಾರೆ, ಎಲ್ಲಾರನ್ನ ಒಟ್ಟಿಗೆ ಕಳಿಸ್ತೀನಿ ನಿಮ್ ಕೈಯಕ್ಕೆ. ವಾ ಮಗ, ಇವಳು ಯಾರೋ ಡಗಾರ ಇದ್ದಂಗವಳೆ ಮಗ. ಒಂದ್ ಕೆಲ್ಸ ಮಾಡು, ಎಲ್ಲಾರನ್ನು ಕಳಿಸ್ಬಿಟ್ಟು ನೀನು ಹೋಗ್ಬಿಟ್ಟು ಟಿಕಾ ಕೇಸ್ಕೊಂಡ್ಬಿಡು ಅತ್ಲಗೆ. ಸೂಳೆ ಅಷ್ಟೆಲ್ಲ ಮಾತಾಡ್ತಿಲ್ಲ, ಇರೋಗಾಕ್ರೆ. ಅಯ್ಯೋ ಮಿಂಡ್ರು ಗುಟ್ಟಿದ್ದವಳೆ, ಆ ಮಗು ಏನ್ ಮಾಡ್ತು ನಿನ್ಗೆ? ಆ ಮಗುಗೆ ಆತರ ಬೈತಾ ಇದೆಯಲ್ಲ, ನೀನ್ ಮಾಡ್ತಾ ಇರೋ ಮಿಂಡ್ರು ಗುಟ್ಟಿದ ಕೆಲ್ಸಕ್ಕೆ ಆ ಮಗುನ ಯಾಕೆ ಬಲಿ ತಗೊಂತಾ ಇದ್ಯಾ? ಅಷ್ಟೆಲ್ಲ ಹರ್ಟ್ ಮಾಡ್ತೀಯಲ್ಲ ನೀನು. ನೀನ್ ನನ್ನನ್ನ ಕೇಳಕೋದ್ರೆ ನಿನ್ ತುಳುಕು ಇದು ಉಪ್ಪು ಖಾರ ಆಗ್ಬಿಡ್ತೀನಿ. ಇವಳು ಯಾವಳ ಗುರು ಮಿಂಡ್ರು ಗುಡ್ತಾವಳು? ಮಾತೆತ್ತಿದ್ರೆ ಅದ್ನೇ ಹೇಳ್ತಾಳಲ್ಲ. ಅದನ್ನೇನ್ ಮಾವಿನಕಾಯಿ ಅಂತ ಅನ್ಕೊಂಡಿದ್ಯಾ? ಕುಯ್ದ್ಬಿಟ್ಟು ಉಪ್ಪು ಖಾರ ಹಾಕೊಂಡು ನೆಕ್ಕಕ್ಕೆ. ಒಂದ್ ಕೆಲ್ಸ ಮಾಡು, ನಿಂದನ್ನೇ ಕುಯ್ದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕಬಾಬ್ ಮಾಡ್ಕೊಂಡ್ ತಿನ್ಕೊಂಡ್ಬಿಡು ಅತ್ಲಾಗೆ ನೀನೆ. ನೀನ್ ಊರಿಗೆ ಅಲ್ಲೇ ಬಂದ್ಬಿಡ್ತೀನಿ. ಉಕ್ಕಣಮ್ಮಿ ಊರಿಗೆ ಹೋಗ್ಬಿಟ್ಟು ಒಂದ್ ಲಾರಿ ಒಳಗೆ ಜನನ ಕರ್ಕೊಂಡ್ ಹೋಗ್ಬಿಟ್ಟು ಕುಯ್ದ್ಬಿಟ್ಟು ಉಪ್ಪು ಖಾರ ಹಾಕೊಂಡು ಕಬಾಬ್ ಮಾಡ್ಕೊಂಡ್ ತಿನ್ಕೊಂಡ್ಬಿಡ್ರಿ ಎಲ್ಲಾರು. ಫಸ್ಟ್ ನಿನ್ ಗಂಡನ ಹತ್ರ ಕರೆಕ್ಟ್ ಆಗಿರಲಿ, ಆಮೇಲೆ ಎಲ್ಲೆಲ್ಲ ಸುತ್ಕೊಂಡು ಆಮೇಲೆ ಆ ಕಾಫಿ ತೋಟ ಅಲ್ಲಿ ಸುತ್ಕೊಂಡು ತುಳ್ಕೊಡೋಳು ನೀನು ನನ್ಗೆ ಹೇಳ್ತೀಯ. ಅಲ್ಲ, ಈ ಮಿಂಡ್ರು ಗುಟ್ಟವಳು ಮಾತಾಡ್ತಾ ಇರೋದ್ ನೋಡಿದ್ರೆ ಇವಳು ಎಷ್ಟು ಜನಕ್ಕೆ ಕೊಟ್ಟವಳೋ ಗೊತ್ತಿಲ್ಲ. ಇವಳು ಇನ್ನೊಂದು ಹೆಣ್ಣಿನ ಬಗ್ಗೆ ಮಾತಾಡ್ತಾವಳೆ ನೋಡ್ರಪ್ಪ. ಈ ಬೇವರ್ಸಿ ಮುಂಡೆ ಮಿಂಡ್ರು ಗುಡ್ತಾವಳು, ತೂ ನಿನ್ ಬಾಯಿಗೆ ಮಣ್ಣಾಕ ಹೋಗು. ನನ್ಗೇನು ಹೇಳಿಲ್ಲ ನೀನು, ನನಗೆ ಹೇಳಿದ್ರೆ ನಿನ್ ತುಳು ಕುಯ್ದು ಬಿಡ್ತೀನಿ. ಅಯ್ಯ ನೀನ್ ನಾಲಿ ಬಿದ್ದೋಗ ಹೋಗು. ಮಾತೆತ್ತಿದ್ರೆ ಅದ್ನೇ ಹೇಳ್ತಿಯಲ್ಲೇ ಮಿಂಡ್ರು ಗುಟ್ಟವಳೆ. ನಿನ್ಗೂ ಅದೇ ಕಣೆ ಇರೋದು ಬೇವರ್ಸಿ ಮುಂಡೆ. ಮೊದ್ಲು ವಿಡಿಯೋ ನೋಡಿ ಅನಂತರ ಫನಿ ಕಮೆಂಟ್ಸ್ ನೋಡಿ. ಲೆಟ್ಸ್ ಗೋ. तो चलिए शुरू करते हैं. ದೊಡ್ಡ ಮನಸ್ಸು ದೊಡ್ಡ ಹಡಗು. ಇನ್ನು ಯಾವುದು ಸಹ ಸಿಕ್ಕಿಲ್ಲ. ನಮಗಿದು ಇಲ್ಲವಲ್ಲ ಅನ್ನ ಬೇಜಾರು.
ದೊಡ್ಡ ಮನಸ್ಸು ಇದೆ, ಎಲ್ಲರಿಗೂ ಕರುಣೆ ತೋರಿಸ್ತಾಳೆ ಅಷ್ಟೇ. ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಅಕ್ಕ ನೀನ್ ಯಾರನ್ನ ಪ್ರೀತಿಸ್ತಾ ಇದೀಯ ಅಂತ ನಂಗೆ ಗೊತ್ತಾಗೋಯ್ತು. ಇವ್ ಅಂಕಲ್ ನ ತಾನೆ? ಈ ಅಂಕಲ್ ವಿಷಯ ಗೊತ್ತಾಗ್ಬಿಟ್ಟು ಚಟಿಲಿ ಡ್ಯಾನ್ಸ್ ಹೊಡಿತಾನೆ. ಇನ್ನೊಬ್ಬ ಲವರ್ ನೋಡಿದ್ರೆ ನನಗೆ ಮೆಸೇಜ್ ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂತ ಫೀಲ್ ಆಗವಳೆ. ಇಲ್ಲಿ ಫೋನ್ ಮಾಡಿಲ್ಲ ಯಾಕೋ ನನ್ನ ಲವರ. ಇವರಿಬ್ಬರು ಜಗಳದಲ್ಲಿ ವಯಸ್ಸಾಗಿರೋ ಮಗಳನ್ನೇ ಮರ್ತ್ಬಿಟ್ಟವ್ರೆ. ವಯಸ್ಸು ನನಗೆ 18 ಗಂಗಾಕ ಇವ್ರಗ ನೀನೇ ನ್ಯಾಯ ಕೊಡು. ಏನು ನಮ್ ಗಂಗಾಕ ನ್ಯಾಯ ಕೊಡ್ಸಲ್ಲ ಅಂತನಾ? ನಮ್ ಗಂಗಾಕ ಎಲ್ಲೆಲ್ಲ ನ್ಯಾಯ ಹೇಳ್ಬಿಟ್ಟು ಬಂದವಳು ಗೊತ್ತಾ? ಇಸ್ಲಾಮಿಯಾ, ನಮೀಬಿಯಾ, ನೈಜೀರಿಯಾ, ಕೊಲಂಬಿಯಾ, ಆಸ್ಟ್ರೇಲಿಯಾ, ರೊಮಾನಿಯಾ. ಇದೇ ತರ ನಗಾಡ್ಕೊಂಡು ಖುಷಿಯಾಗಿರ್ಬೇಕು ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.